ಬೆಂಗಳೂರಲ್ಲಿ ಇವತ್ತು ಸಿಎಂ ಭರ್ಜರಿ ಕ್ಯಾಂಪೇನ್ ಮಾಡಿದ್ದಾರೆ. ದಿನವಿಡೀ ಬಿಡುವಿಲ್ಲದೆ ಸಿಎಂ ಸಿದ್ದರಾಮಯ್ಯ ಪ್ರಚಾರವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಸಿಎಂ ಮತಯಾಚನೆ ಮಾಡಿದ್ದಾರೆ. ಇವತ್ತು ದಿನವಿಡೀ ಸಿಎಂ ಭರ್ಜರಿ ಕ್ಯಾಂಪೇನ್ ಮಾಡಿರುವಂತದ್ದು. ನಿರಂತರ 12 ಗಂಟೆಗಳವರೆಗೆ ಸಿದ್ದರಾಮಯ್ಯ ಪ್ರಚಾರ ಮಾಡಿದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ ಆರಂಭವಾದಂತಹ ಪ್ರಚಾರ ರಾತ್ರಿ 11 ಗಂಟೆವರೆಗೂ ಕೂಡ ಸಿಎಂ ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಸಿದ್ದರಾಮಯ್ಯ ಕ್ಯಾಂಪೇನ್ ಮಾಡಿದ್ದಾರೆ. ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರದಲ್ಲಿ ಕ್ಯಾಂಪೇನ್ ಮಾಡಿದ್ದಾರೆ. ದಾಸರಹಳ್ಳಿ, ಬ್ಯಾಟರಾಯನಪುರ, ಪದ್ಮನಾಭನಗರ, ಮಲ್ಲೇಶ್ವರಂ, ಬೊಮ್ಮನಹಳ್ಳಿ, ಮಹಾಲಕ್ಷ್ಮಿ ಲೇಔಟ್ ಈ 3 ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಮಿಂಚಿನ ಪ್ರಚಾರವನ್ನು ನಡೆಸಿದ್ದಾರೆ. ನಾಳೆ ಕೂಡ ಸಿದ್ದರಾಮಯ್ಯ ರೋಡ್ ಶೋನಲ್ಲಿ ಭಾಗಿಯಾಗಲಿದ್ದಾರೆ. ರಾಮಲಿಂಗರ ರೆಡ್ಡಿಯವರ ಸೌಮ್ಯ ರೆಡ್ಡಿ, ರಾಮಲಿಂಗ ರೆಡ್ಡಿಯವರ ಮಗಳು ಸೌಮ್ಯ ರೆಡ್ಡಿ. ಸಮಯದ ಅಭಾವದಿಂದ ನಾನು ಎಲ್ಲ ಹೆಸರುಗಳನ್ನು ಕೂಡ ಹೇಳಲಿಕ್ಕೆ ಹೋಗಲ್ಲ. 5 ನಿಮಿಷದಲ್ಲಿ ನಾನು ಭಾಷಣ ಮುಗಿಸ್ತೇನೆ. ದಯಮಾಡಿ ನಾವೆಲ್ಲ ಬಂದಿರತಕ್ಕಂಥದ್ದು 26ನೇ ತಾರೀಕು, ಈ ತಿಂಗಳು 26ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ಸೌಮ್ಯ ರೆಡ್ಡಿ ಅವರಿಗೆ ತಾವೆಲ್ಲ ಆಶೀರ್ವಾದ ಮಾಡಿ ಈ ಸಾರಿ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೋಸ್ಕರ ಬಂದಿದ್ದೀವಿ. ನನಗೆ ಗೊತ್ತಿದೆ, ಈ ಭಾಗ ಕಾಂಗ್ರೆಸ್ಸಿನ ಭದ್ರಕೋಟೆ, ಆದರೆ ಒಂದು ಮನವಿ ಏನಪ್ಪ ನಿಮ್ಮಲ್ಲಿ ಅಂತಂದ್ರೆ, ಹೆಚ್ಚು ಮತಗಟ್ಟೆಗೆ ಹೋಗ್ಬೇಕು, ಹೆಚ್ಚು ಜನ ಮತಗಟ್ಟೆಗೆ ಹೋಗ್ಬೇಕು. 100ಕ್ಕೆ 90% ಪೋಲಿಂಗ್ ಆದ್ರೆ ನಮ್ಗೆ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವತ್ತು ಏನೇ ಕೆಲಸ ಇದ್ರೂ ಕೂಡ ನೀವು ಹೊರಗಡೆ ಹೋಗ್ಬೇಕಾದ್ರೆ ವೋಟ್ ಹಾಕ್ಬಿಟ್ಟು ಹೋಗ್ಬೇಕು. ಈ ಬಿಜೆಪಿ ಅವರು ಇದಾರಲ್ಲ, ಬಹಳ ಕೆಟ್ಟವರು ಇವರು. ಯಾಕಂತಂದ್ರೆ ನಿಮಗೆ ಓಟೇ ಇಲ್ಬಾರ್ದಾಗ ಮಾಡೋದು ಅಥವಾ ಬೇರೊಂದು ಮತಗಟ್ಟೆಗೆ ನಿಮ್ಮ ಓಟ್ಗಳನ್ನ ಶಿಫ್ಟ್ ಮಾಡಿಬಿಡೋದು, ಇವೆಲ್ಲ ಮೋಸಗಳನ್ನ ಮಾಡ್ತಾರೆ. ಈ ಮೋಸಗಳು ಆಗದೇ ರೀತಿಯಲ್ಲಿ ನೀವೆಲ್ಲ ಕೂಡ ನೋಡ್ಕೋಬೇಕು. ಇಲ್ಲಿರ್ತಕ್ಕಂಥ ಬ್ಲಾಕ್ ಕಮಿಟಿ ಅಧ್ಯಕ್ಷರು ಮತ್ತೆ ನಮ್ಮ